ಅಮೆರಿಕಾದಲ್ಲಿ PhD ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿಯನ್ನ ಈಗ ಡೊನಾಲ್ಡ್ ಟ್ರಂಪ್ ಸರ್ಕಾರ ಇದೆ ಅದು ಅವರ ವೀಸಾವನ್ನು ರದ್ದುಗೊಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತೀಯ ವಿದ್ಯಾರ್ಥಿನಿ ವೀಸಾ ರದ್ದುಗೊಳಿಸಿದೆ ಅಮೆರಿಕ. ಕೊಲಂಬಿಯಾ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು, PhD ಮಾಡ್ತಾ ಇದ್ರು ರಂಜನಿ ಶ್ರೀನಿವಾಸನ್. ಮಾರ್ಚ್ 5ರಂದು ವೀಸಾ ರದ್ದು ಮಾಡಿದೆ ಅಮೆರಿಕ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ವೀಸಾ ರದ್ದಾದ ಬೆನ್ನಲ್ಲೇ ಅಮೆರಿಕಾದಿಂದ ಸ್ವಯಂ ಗಡಿಪಾರಾಗಿದ್ದಾರೆ ವಿದ್ಯಾರ್ಥಿನಿ. ಕಸ್ಟಮ್ಸ್ನಿಂದ ವಿದ್ಯಾರ್ಥಿನಿ ಬರುವ ವಿಡಿಯೋವನ್ನು ಗೃಹ ಇಲಾಖೆ ಹಂಚಿಕೊಂಡಿರುವಂಥದ್ದು. ಈ ವೀಸಾ ರದ್ದಾಗ್ಲಿಕ್ಕೆ ಪ್ರಮುಖ ಕಾರಣ ಪ್ಯಾಲೆಸ್ತೈನ್ ಪರ ಹಮಾಸ್ಗೆ ಬೆಂಬಲ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅಮೆರಿಕ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ದೊಡ್ಡ ಯುದ್ಧವೇ ನಡೀತಾ ಇದೆ. ಹೇಳಿ ಕೇಳಿ ಅಮೆರಿಕಾದ ಮಿತ್ರ ರಾಷ್ಟ್ರ ಇಸ್ರೇಲ್, ಇವರು ಈ ಪ್ಯಾಲೆಸ್ತೈನ್ ಪರವಾಗಿ ಪ್ರೊಟೆಸ್ಟ್ನಲ್ಲೆಲ್ಲ ಭಾಗಿಯಾಗಿದ್ರಂತೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರಹವನ್ನು ಬರೆದುಕೊಂಡಿದ್ರಂತೆ. ಹಾಗಾಗಿ ಈಗ ಈ ರಂಜನಿ ಶ್ರೀನಿವಾಸನ್ ಏನಿದ್ದಾರೆ ಅವರ ವೀಸಾವನ್ನು ರದ್ದು ಮಾಡಿ ಅಮೆರಿಕ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಇತ್ತೀಚೆಗೆ ಅಮೆರಿಕ ಸರ್ಕಾರ ಈ ರೀತಿಯ ವಿಚಾರದಲ್ಲಿ ಒಂದಿಷ್ಟು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಈಗ ಭಾರತದ ವಿದ್ಯಾರ್ಥಿನಿ ಅಮೆರಿಕಾದಲ್ಲಿ ಓದ್ತಾ ಇದ್ರು, PhDಯನ್ನು ಮಾಡ್ತಾ ಇದ್ರು, ಅವರ ವಿರುದ್ಧ ಕ್ರಮ ಆಗಿರುವಂಥದ್ದು.